ಸರ್ ಹೇಳ್ರಿ, ಇದು TDB ಕಾಲನಿ ರೋಡ್ ನೀವು ಹೊಸಮನಿ ಗೌರ್ನಳ್ಳಿ ಮತ್ತು ಇಲ್ಲಿ ಸುಮಾರು 6 ವರ್ಷ ಹಿಡಿದು ಈ ರೋಡ್ ಒಟ್ಟೇ ಇಲ್ಲ. ಈಗ ನಾವು ಶಾಸಕರಿಗೆ ಕೇಳಿದ್ರು ಒಬ್ಬರು ನಮಗೆ ಬರಲ್ಲ ಅಂತ ಹೇಳ್ತಾರೆ. ಮೊನ್ನೆ ಹಾಸ್ಟೆಲ್ ಓಪನಿಂಗ್ ಟೈಮು ರಹೀಮ್ ಖಾನ್ ಅವರು ಈಶ್ವರಖಂಡವ್ರಿಗೆ ಭೇಟಿ ಮಾಡಿ ಹೇಳಿದ್ರು ನಾನು, ಸರ್ ಈ ರೋಡ್ ಮಾಡ್ತೀರಿ ಅಂತಂದು. ಅವರು ಹ್ಞೂ ಅಂತ ಹೇಳಿ ಇನ್ನೂ ತನಕ ಬಂದು ನೋಡಿಲ್ಲ. ಇದು ಯಾವ MLA ಬರ್ತಾವೆ ನಮಗೂ ಗೊತ್ತಾಗ ಹೊಂಟವು. ಬರೀ ಓಡ್ ತೊಗೊಳತ್ತಾರ, ಗೆದ್ದಿಲ್ಲತ್ತಾರ, ಹೋಗ್ಲತ್ತಾರ. ಆಮೇಲೆ ರೋಡ್ ಕೇಳೋದು ನನ್ನ ಫುಲ್ಲ ನಿಮ್ಮ ಫುಲ್ ಹೇಳತ್ತಾರ. ಈಗ ಶೈಲೇಂದ್ರ ಬೆಳ್ದಾಳರು ಅಂತಾರೆ ನಮಗೆ ರೋಡ್ ಇದು ಬರಲ್ಲ ಅಂತಾರೆ. ಅಶೋಕ್ ಹೆಣಿ ಗೆದ್ದಾಗ ಅವ್ರು ರೋಡ್ ಮಾಡಿದ್ದಾರೆ. ಈಗ ಇವ್ರು ಯಾಕೆ ಮಾಡ್ತಾಯಿಲ್ಲ ಸರ್? ಅವರು ಮಾಡಬೇಕಿಲ್ಲ ಅವ್ರು ಭೀ. ಮತ್ತು ಈಗ ಮಂದಿಗೆ ಹೋಗ್ಲಾಕ ಬರ್ಲಾಕ ಹಾದಿಲ್ಲ. ಮೊನ್ನೆ ಒಂದು ಹೆಣ್ಮಗಳು ಹಾಸ್ಪಿಟಲ್ ಡೆಲಿವರಿ ಹೋಗ್ತಾ ಇದ್ದಾರೆ. ಅವ್ರದ್ದು ಇದೇ ಆಟೋದು ಇಲ್ಲೇ ಡೆಲಿವರಿ ಆಗಿದೆ. ಅದಕ್ಕೆ ಯಾರೂ ಕೇಳ್ತಾನೆ ಇಲ್ಲ ಒಟ್ಟು. ಅದಕ್ಕೆ ದಯಮಾಡಿ ಶಾಸಕರು ಯಾರೇ ಬರಲಿ, ರಹೀಮ್ ಖಾನ್ ಅಥವಾ ಡಾಕ್ಟರ್ ಸಾಹೇಬರು ಇರಲಿ, ಈ ರೋಡ್ ಮಾಡಿಕೊಡ್ಬೇಕು. ಇದು ಎಷ್ಟು ವರ್ಷದಿಂದ ಸಮಸ್ಯೆ ಇದೆ? ಏನೇನು ಸಮಸ್ಯೆ ನೀವು ಅನುಭವಿಸ್ತಾ ಇದ್ರಿ ಹೇಳಿ ಸರ್. ಸರ್, ಈಗ ಖೇಣಿಯವ್ರು ಮಾಡಿದ್ದು ರೋಡ್ ಸರ್ 10 ವರ್ಷ ಆಯಿತು ರೋಡ್ ಆಗಿ. ಅದರ ನಂತರ ಈ ಕಡೆ ಒಬ್ಬರು ಹಣಿಕೆ ಹಾಕಿ ನೋಡಿಲ್ಲ, ರೈಟಾ? ಇವತ್ತು ನಾವು ಗಾಡಿ ತೊಗೊಂಡು ಹೋಗುವಾಗ ಹೆಲ್ಮೆಟ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಚಲನ್ ಹಾಕ್ತಾರೆ ರೀ. ಅದು ನನ್ನ ತಪ್ಪು, ನಾನು ಬಿದ್ದರೆ ನಾನು ಸತ್ತೋಗ್ಲಿ, ನಂಗೆ ತೊಂದರೆ ಇಲ್ಲ. ಬಟ್ ಇವತ್ತು ಯಾರ್ದೋ ತಪ್ಪಿಗೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಮೊನ್ನೆ ಒಂದು ಡೆಲಿವರಿ ಕೇಸ್ ಇಲ್ಲೇ ಆಗಿದೆ ರೀ, ಗೌರ್ನಳ್ಳಿ ಗ್ರಾಮದಿಂದ. ಯಾಕೆಂದರೆ ಇಲ್ಲಿ ಹುಂಡಿಗಳು ಹೆಂಗಿದಾವೆ ಅಂದರೆ ನಾವು ತಪ್ಪಿಸ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಟೂ ವೀಲರ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಸ್ವಲ್ಪ ಆಫ್ ಮಾಡಿರಿ. ಇದು ದಯವಿಟ್ಟು ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತೊಗೊಳ್ಬೇಕು. ಆದಷ್ಟು ಬೇಗನೆ ಈ ರೋಡನ್ನು ರೆಡಿ ಮಾಡಿಕೊಡ್ಬೇಕಂತ ನಾವು ಕಳಕಳಿಯ ವಿನಂತಿ ನಾವು ಮಾಡ್ತೀವಿ. ಯಾಕೆಂದರೆ ಇವತ್ತು ನಾವೆಲ್ಲ ರೋಡ್ ಎಲ್ಲರೂ ಗಾಡಿಗಳಿದ್ದಾವೆ, ಎಲ್ಲರ ಮನೆಯಲ್ಲೂ ಗಾಡಿಗಳಿದ್ದಾವೆ. ಗಾಡಿ ಹಂಗೆ ಓಡಿಸ್ತಲ್ಲ ರೀ. ನಮ್ಮ ಹಕ್ಕು ಇದು ಮೂಲಭೂತ ಸೌಕರ್ಯದಲ್ಲಿ ಬರುತ್ತೆ. ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ, ರೈಟ್? ಯಾಕೆಂದರೆ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು, ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ದೀವಿ. ಅದು ದುಡ್ಡು ಎಲ್ಲೋಯ್ತು? ಯಾರಿಗೆ ಕೇಳಬೇಕು ನಾವು? ಬಟ್ ಬರೀ 500 ರೂಪಾಯಿ 1000 ರೂಪಾಯಿ ಹೆಲ್ಮೆಟ್ ಹಾಕಿಲ್ಲ ಅಂತ ಚಾರ್ಜ್ ಮಾಡ್ತೀರಿ. ಈ ಚಾರ್ಜ್ ನಾವು ಯಾರಿಗೆ ಮಾಡಬೇಕು? ಯಾರಿಗೆ ಫೈನ್ ಹಾಕ್ಬೇಕು ನಾವು ಇದಕ್ಕೆ, ರೈಟ್? ಇದಕ್ಕೆ ಹೇಳೋರು ಯಾರು ಇಲ್ಲ ಅಂತ ನೀವು ತಿಳ್ಕೊಬೇಡಿ. ನೀವು ಈ ರೋಡ್ ಏನಾದರೂ ಆದಷ್ಟು ಬೇಗ ಆಗಲಿಲ್ಲ ಅಂದರೆ ನಾವೆಲ್ಲರೂ ಏನಪ್ಪ ಅಂದರೆ ಧರಣಿ ಮಾಡಬೇಕಂತ ನಾನು ಡೆಫಿನೆಟ್ಲಿ ನಿಮ್ಗೊಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ದಯವಿಟ್ಟು ವಾರ್ನಿಂಗ್ ಅಲ್ಲ, ಇದೊಂದು ಹಂಬಲ್ ರಿಕ್ವೆಸ್ಟ್ ಇದೆ. ಆದಷ್ಟು ಬೇಗನೆ ಈ ರೋಡ್ ಮಾಡಿಕೊಡಿ, ನಮ್ಮ ಅನುಕೂಲ ಹೇಳಿ ಸರ್. ಇದು ಇಲ್ಲೆಲ್ಲ ರೋಡೆಲ್ಲ TDB ಕಾಲನಿ ದುರ್ಗ ಧಾಬಾ ಹಿಡಿದು TDB ಕಾಲನಿ ತನ ರೋಡೆಲ್ಲ ಖರಾಬ್ ಆಗ್ಯದ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ. ಇಲ್ಲೆಲ್ಲ ಹಾವು ಹುಳು ಎಲ್ಲ ಓಡಾಡ್ತಾವೆ. ಮತ್ತು ರೋಡ್ ಇಲ್ಲ ಏನಿಲ್ಲ. ಅದಕ್ಕೆ ಮತ್ತು ಸ್ವಲ್ಪ ಇದು ಎಲ್ಲ ಕೆಟ್ಟು ಹೋಗ್ಯದ ಪೂರ ಎಲ್ಲನೇ ರೋಡು. ಆಟೋ ಎಲ್ಲ ಓಡಾಡ್ಲಕ್ಕ ಏನು ತೊಂದರೆ ಆಗ್ಲತ್ತದ ಸರ್. ಇದೊಂದು ರೋಡ್ ಮಾಡಿಕೊಟ್ರೆ ನಿಮಗೆ ಧನ್ಯವಾದ. ನಾನು ನಿಮ್ಮ ಜಯಕುಮಾರ್. ನೀವು ನೋಡ್ತಾ ಇದ್ದೀರಾ ಆಶೀರ್ವಾದ ನ್ಯೂಸ್ ಕನ್ನಡ. ನೀವು ನೋಡುವಂಥ ಈ ಒಂದು ದೃಶ್ಯ ಬೀದರ್ನ ನಗರದ ಒಂದು ದುರ್ಗಾ ಧಾಬಾ ಹತ್ತಿರದಿಂದ TDB ಕಾಲನಿಗೆ ಹೋಗುವ ರಸ್ತೆ ಇದೆ ನೋಡ್ಬೋದು. ಸುಮಾರು ಒಂದು 4ರಿಂದ 5 ವರ್ಷದಿಂದ ಈ ರೀತಿ ಸಮಸ್ಯೆ ಆಗಿದೆ ಅಂಥೇಳಿ ಸ್ಥಳೀಯರು, TDB ಕಾಲನಿಯ ಸ್ಥಳೀಯರು ಸಹ ನಮ್ಮ ಜೊತೆ ಇದ್ದಾರೆ. ಹಾಗೆ ಗೌರಣಿಯ ನಿವಾಸಿಗಳು ಸಹ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ನೋಡ್ಬೋದು ಈ ಒಂದು ರೋಡ್ ನಮಗೆ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ. ಹಾಗಾಗಿ ಏನಂದರೆ ನಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಹಾಗೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇರ್ಬೋದು, ಈ ರೋಡ್ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಸಹ ಅವರು ಮನವಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನೋಡ್ಬೋದು ದೃಶ್ಯದಲ್ಲಿ ರೋಡಿನ ದೃಶ್ಯ ಸಹ ತೋರಿಸ್ತಾ ಇದ್ದೀವಿ. ಹಾಗೆ ಅವ್ರ ಜೊತೆ ಮಾತಾಡಿಸುವಂಥ ಪ್ರಯತ್ನ ಸಹ ಮಾಡ್ತೀವಿ. ಇದು ಆಶೀರ್ವಾದವಾಣಿ ನ್ಯೂಸ್ ನೋಡುವಂಥ ಎಲ್ಲ ವೀಕ್ಷಕರು ನಮ್ಮ ಆಶೀರ್ವಾದವಾಣಿ ಪೇಜ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಈ ಒಂದು ರೋಡು ದುರ್ಗಾ ಧಾಬಾದಿಂದ ಪ್ರಾರಂಭವಾಗಿ ಒಂದು ಈ ಗೌರ್ನಳ್ಳಿ ಮತ್ತು TDB ಕಾಲನಿ ಮತ್ತು ರಾಜಗೊಂಡ್ ಕಾಲನಿಗೂ ಸಹ ಹೋಗುತ್ತೆ. ಭಾಳಷ್ಟು ಸಾರಿ ಅಂದರೆ ಮಳೆ ಬಿದ್ದಾಗ ಮಹಿಳೆಯರಿಗಿರ್ಬೋದು, ಹಿರಿಯರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಆಟೋ ಚಾಲಕರಿಗೆ, ಟೂ ವೀಲರ್ಗೆ ಎಲ್ಲರಿಗೂ ಸಹ ತುಂಬ ಸಮಸ್ಯೆ ಆಗುತ್ತೆ ಅಂಥೇಳಿ ಸ್ಥಳೀಯ ನಿವಾಸಿಗಳು ಸಹ ನಮ್ಮ ಜೊತೆ ಹೇಳ್ತಾ ಇದ್ದಾರೆ. ಹಾಗೆ ನೀವು ನೋಡ್ಬೋದು ಈ ಏನಾದರೂ ತೆಗ್ಗುಗಳು ಸಹ ನಿಮಗೆ ತೋರಿಸುವಂಥ ಪ್ರಯತ್ನ ಸಹ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಅವರು ಸಂಬಂಧಪಟ್ಟ ಇಲಾಖೆಯವರು, ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಕೂಡಲೇ ಗಮನ ಹರಿಸಲಿ. ನಮಗೆ ಆದಷ್ಟು ಬೇಗ ಏನಂದರೆ ಈ ಒಂದು ರೋಡ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಸಹ ಒಂದು ಮನವಿ ಮಾಡ್ತಾ ಇದ್ದೇವೆ. ಸಂಬಂಧಪಟ್ಟ ಸಚಿವರಿರ್ಬೋದು, ಶಾಸಕರಿರ್ಬೋದು, ಅಧಿಕಾರಿಗಳು ಇರ್ಬೋದು, ಅತಿ ಬೇಗನೆ ಏನಂದರೆ ಆದಷ್ಟು ಬೇಗನೆ ಈ ಒಂದು ರೋಡ್ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ನಮ್ಮದು ಸಹ ಕಳಕಳಿ ಮನವಿ ಇದೆ.